ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅನ್ನಪ್ರಾಸನ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ 6 ಮಂತ್‌ವರೆಗೂ ಫೀಡ್ ಮಾಡಿದ್ದಾಯಿತು. 6 ಮಂತಿಂದ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕು. ಬಹುತೇಕ ತಾಯಂದಿರಿಗೆ ಆಸೆ ಇರುತ್ತೆ. ಏನಂತ 6 ಮಂತ್ ಆಯಿತು, ಇವಾಗ ಅನ್ನಪ್ರಾಸನ ಮಾಡಿಸ್ಬಿಟ್ಟೆ ಅನ್ನ ಕೊಡೋಣ ಅಂತ ಆಸೆ ಇರುತ್ತೆ. ಆದರೆ ಅದರಲ್ಲಿ ಸ್ವಲ್ಪ ಜನಕ್ಕೆ ಅನ್ನಪೂರ್ಣೇಶ್ವರಿ ಹೊರನಾಡಿಗೆನೇ ಹೋಗೋಕ್ಕೆ ಅವಕಾಶ ಸಿಗಲ್ಲ. ಮೀನ್ಸ್ ಅವಕಾಶ ಸಿಗಲ್ಲ ಅಂದರೆ ಒಂದು ದುಡ್ಡು ಕಾಸು ಆರ್ಥಿಕ ಪರಿಸ್ಥಿತಿಲಿ ಅಲ್ಲಿವರೆಗೂ ಖರ್ಚಾಗತ್ತೆ ಅನ್ನೋದೊಂದು ಇರ್ಬೋದು. ಮತ್ತು ಫ್ಯಾಮಿಲಿ ಜೊತೆ ಹೋಗೋಕ್ಕೆ ಎಲ್ರ ಜೊತೆ ಟೈಮ್ ಅಡ್ಜಸ್ಟ್ ಆಗದೆ ಇರ್ಬೋದು. ಮತ್ತು ವೆದರ್ ಯಾವ್ದಾದ್ರು ಮಳೆಗಾಲ ಇದ್ದರೆ ಆ ಟೈಮಲ್ಲಿ ಮಗು ಕರ್ಕೊಂಡು ಅಷ್ಟು ದೂರ ಹೋಗದೆ ಇರ್ಬೋದು. ಈ ಥರ ಸಿಚುಯೇಷನ್ಸ್ ಎಲ್ಲ ಬರುತ್ತೆ. ಆವಾಗ ಅನ್ನಪ್ರಾಸನ ಮಾಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅದಕ್ಕೆ ದೇವ್ರು ಎಲ್ಲಿದ್ರೂ ಒಂದೇ ಅಲ್ವಾ? ಅದು ಅನ್ನಪೂರ್ಣೇಶ್ವರಿಲಾಗಲಿ, ನಿಮ್ಮ ಹತ್ರದ ದೇವಸ್ಥಾನ ಎಲ್ಲಿದೆ ಅಲ್ಲಾದರೂ ಒಂದೇ ಅಲ್ವಾ? ಸೊ ಹಾಗಾಗಿ ನೀವು ಅಲ್ಲಿಗೆ ಹೋಗಬೇಕು ಅಂತಲ್ಲ, ನಿಮ್ಮ ಹತ್ತಿರ ದೇವಸ್ಥಾನದಲ್ಲೂ ಅನ್ನಪ್ರಾಸನ ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ನಿಮಗೆ ಎಲ್ಲಿ ಹತ್ರ ಆಗತ್ತೆ ಅಲ್ಲಿ ಎಲ್ಲಿ ಮಾಡ್ತಾರೆ ಅಂತ ವಿಚಾರಿಸ್ಬಿಟ್ಟು ನೀವು ಅಲ್ಲಿ ಕೂಡ ಮಾಡಿಸ್ಬೋದು. ಸೊ ಅದಕ್ಕೆ ನೀವು ವರಿ ಮಾಡಂಗಿಲ್ಲ. ಮತ್ತು ಅಲ್ಲೇ ಮಾಡಿಸ್ಬೇಕು ಅನ್ನೋ ಬೇಜಾರು ಕೂಡ ಮಾಡ್ಕೊಳಂಗಿಲ್ಲ. ಸೊ ಎಲ್ಲೇ ಆದ್ರೂ ಖುಷಿಯಿಂದ ಮಾಡಿಸ್ಬೋದು. ನಾನು ಕೂಡ ಆ ಟೈಮಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಒಟ್ಟಿಗೆ ಆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಸೊ ನಾನು ಅದಕ್ಕೆ ನನಗೆ ಹತ್ರ ಆಗಿದ್ದಂತಹ ಶ್ರೀ ಮಹಾಗಣಪತಿ ದೇವಸ್ಥಾನ ಮೈಸೂರಲ್ಲಿ ಮಾಡಿಸ್ದೆ. ಸೊ ಅಲ್ಲಿ ಬಂದು ₹400 ಟಿಕೆಟ್ ಪ್ರೈಸ್ ಇತ್ತು. ಮತ್ತು ಅವರು ಅದಕ್ಕೆ ಟೈಮಿಂಗ್ಸ್ ಕೊಡ್ತಾರೆ. ನೀವು ಆ ಟೈಮಿಂಗ್ಸ್‌ಗೆ ಹೋದರೆ ಸೊ ಅವರೇನೆ ಅದಕ್ಕೆ ಪ್ರಸಾದ ರೆಡಿ ಮಾಡಿ 5 ಮೆಂಬರ್ಸ್‌ನ ಒಂದೊಂದು ಟೈಮಿಂಗ್ಸ್‌ಗೆ ಒಟ್ಟಿಗೆ ಮಂತ್ರ ಹೇಳಿಸಿ ಅದನ್ನು ಅನ್ನಪ್ರಾಸನ ಪೂಜೆ ಮಾಡಿಸ್ತಾರೆ. ಸೊ ಅದಕ್ಕೆ 5 ಥರ ಹಣ್ಣು, ಜೇನುತುಪ್ಪ ತಗೊಂಡು ಮತ್ತು ಪುನೋಹಿತರ ಸಂಭಾವನೆ ಅಂತ 400 ಅಲ್ಲದೆ 300 ಕೊಡಬೇಕು. ಸೊ ಅವತ್ತು ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಹೋಗಬೇಕು. ಸೊ ಇಷ್ಟಿದ್ರೆ ಆ ಪೂಜೆ ಆಗುತ್ತೆ. ಸೊ ನಾವೂ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂತ ಪೂಜೆ ಅಲ್ಲಿ ಮಾಡಿಸಿದ್ವಿ. ಸೊ ಇದು ಎಲ್ರಿಗೂ ಯೂಸ್ ಆಗದೆ ಇದ್ದರೂ ಯಾರೆಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ, ಅಲ್ಲಿಗೆ ಹೋಗದೆ ಇರ್ತೀರ, ಅವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.